ನಿಲ್ಸಿ. ಏನ್ ಮಾಡ್ತಾ ಇದ್ದೀರಾ? ಕ್ಲೀನ್ ಮಾಡ್ತಾ ಇದ್ದೀವಿ ಅಮ್ಮವ್ರೆ. ಅದು ನನಗೂ ಕಾಣಿಸ್ತಿದೆ, ನೋಡ್ತಾ ಇದ್ದೀನಿ. ಯಾವಾಗಲೂ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೋರು ಇವತ್ತು ಯಾಕೆ ಪೊರಕೆ ಬಟ್ಟೆ ಇಟ್ಕೊಂಡು ಕ್ಲೀನ್ ಮಾಡ್ತಿದ್ದೀರಾ? ಅಂಥ ದುರ್ಗತಿ ಏನು ಬಂದಿದೆ ಅರಸನ ಕೋಟೆಗೆ? ಅತ್ತೆ, ಅದು ವ್ಯಾಕ್ಯೂಮ್ ಕ್ಲೀನರು ರಿಪೇರಿ ಕೊಟ್ಟಿದ್ದಾರೆ. ಅದೆಲ್ಲ ಬರೋವರೆಗೂ ಪರ್ಕೆಯಲ್ಲೇ ಕಸ ಗುಡಿಸಿ ಬಟ್ಟೆಯಲ್ಲೇ ಎಲ್ಲ ಒರೆಸ್ಬಿಡಿ ಅಂತ ನಾನೇ ಹೇಳಿದೆ. ಅದು ರಿಪೇರಿಯಾಗಿ ಬರೋದು ಲೇಟ್ ಆಗುತ್ತೆ ಅನ್ನೋದಾದರೆ ಹೊಸ ವ್ಯಾಕ್ಯೂಮ್ ಕ್ಲೀನರ್ ಪರ್ಚೇಸ್ ಮಾಡೋಕ್ಕೆ ಹೇಳು. ಜನನಿಯವರೇ, ಏನಿದೆಲ್ಲ? ಕರೆಂಟ್ ಬಿಲ್ ಕಡಿಮೆ ಮಾಡೋದಕ್ಕೋಸ್ಕರ ಇವರೆಲ್ಲ ಸೇರಿ ಮಾಡಿರೋ ಪ್ಲ್ಯಾನ್ ಇದು. ಅತ್ತೆ, ನಿನ್ನೆ ರಾತ್ರಿ ನನ್ನ ರೂಮ್ನಲ್ಲಿ AC ತನ್ನಷ್ಟಕ್ಕೆ ತಾನೇ ಆಫ್ ಆಗೋಗಿತ್ತು. ಮತ್ತೆ ನಾನೇ ಆನ್ ಮಾಡಿದೆ, ಆವಾಗ ಆನ್ ಆಯಿತು. ಯಾಕೆ? ಏನಾಗಿರ್ಬೋದು? ಪ್ರಾಬ್ಲಮ್ಮು AC-ದೋ ರಿಮೋಟ್ದೋ? ಮೋಸ್ಟ್ಲಿ AC-ದೇ ಪ್ರಾಬ್ಲಮ್ ಆಗಿರುತ್ತೆ ಮಾಮ್. ಅದು ಹೇಗೆ ಹೇಳ್ತೀಯಾ? ಅದು ಮಾಮ್ AC ಹಳೇದಾಯ್ತಲ್ಲ, ಅದಕ್ಕೆ ಅನ್ಸುತ್ತೆ. ನಾವು ರೆಗ್ಯುಲರ್ ಆಗಿ ಎಲ್ಲ AC-ಗಳನ್ನು ಸರ್ವಿಸ್ ಮಾಡಿಸ್ತಾನೆ ಇರ್ತೀವಲ್ಲ, ಮತ್ತ್ಯಾಕೆ ಈ ಪ್ರಾಬ್ಲಮ್ ಆಯಿತು? ಯಾವುದಕ್ಕೂ ಸರ್ವಿಸ್ ಏಜೆಂಟನ್ನು ಕರೆಸಿ AC ರಿಪೇರಿ ಮಾಡಿಸ್ಬಿಡು. ಸರಿ ಮಾಮ್. ಕಸನ ಪರ್ಕೆಯಿಂದ ಗುಡಿಸ್ಬೋದು, ಸೋಫಾನ ಬಟ್ಟೆಯಿಂದ ಒರೆಸ್ಬೋದು, ದೊಡ್ಡ ಹೋಟ್ಲಲ್ಲಿ ಊಟ ಮಾಡದೇ ಇದ್ದರೂ ಚಿಕ್ಕ ಕ್ಯಾಂಟೀನಲ್ಲಿ ಊಟ ಮಾಡ್ಬೋದು. ಆದರೆ ಅಮ್ಮನ ರೂಮಿನ AC ಆಫ್ ಮಾಡಿದ್ದು ನನಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ಯಾಕೆ ತಲೆ ಕೆಡಿಸ್ಕೊಳ್ತಿದ್ದೀರಾ ಅದಕ್ಕೆ? ಡೋಂಟ್ ವರಿ, ಮಾಮ್ಗೆ ನಾನೇ ಮಾಡಿದ್ದೀನಿ ಅಂತ ಡೌಟ್ ಬರಲ್ಲ. ಅಮ್ಮಂಗೆ ಅನುಮಾನ ಬರಲಿಲ್ಲ ಅನ್ನೋದು ಸಮಾಧಾನದ ವಿಷಯ ಅಲ್ಲ. ನೀವು AC ಆಫ್ ಮಾಡಿದ್ರಿಂದ ಅಮ್ಮ ನೆನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ಲ. ದಯವಿಟ್ಟು ಅಮ್ಮಂಗೆ ಈ ರೀತಿ ಇನ್ನು ಮುಂದೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಸರಿ ಅದಕ್ಕೆ. ಅಯ್ಯೋ, ನಾನು ಆರ್ಡ್ರ್ ಮಾಡಿರೋ ಸೀರೆ ಈ ಕೊರಿಯರ್ ಬಾಯ್ ಇನ್ನೂ ತರಲಿಲ್ಲ. ಅದು ಯಾವಾಗ ತರ್ತಾನೋ? ನನ್ನ ಸೀರೆನ ನಾನು ಅದು ಯಾವಾಗ ನೋಡ್ತೀನೋ? ಕೊರಿಯರ್ ಬಂದೆ 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 ಬಂದೆ. ಥ್ಯಾಂಕ್ಸ್ 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 ಥ್ಯಾಂಕ್ಸ್. 80,000 ರೂಪಾಯಿ ಮೇಡಮ್. ಹಾಂ, ಕೊಡಿಸ್ತೀನಿ. ಕೊಡೋರು ಬರಬೇಕು, ನಿನಗೆ ಕೊಡಬೇಕು. ಅವ್ರು ಕೊಡಬೇಕು ಅಂದರೆ ನಾನು ಸ್ವಲ್ಪ ಡ್ರಾಮಾ ಮಾಡಬೇಕು. ನಾನು ಡ್ರಾಮಾ ಮಾಡೋವರೆಗೂ ನೀನು ಸ್ವಲ್ಪ ನಿಂತ್ಕೊಂಡು ನೋಡ್ಕೋಬೇಕು, ಸರಿನಾ? ಏನಪ್ಪ ನೀನು? ನಾನು ಯಾವತ್ತೋ ಬುಕ್ ಮಾಡಿದ್ರೆ ನೀನು ಇವತ್ತು ತೊಗೊಂಡು ಬಂದಿದ್ಯಾ? ಇವಾಗ ನಾನು ತೊಗೊಳಕ್ಕಾಗಲ್ಲ ಸೀರೆನ, ನೀನು ತೊಗೊಂಡೋಗಿ ವಾಪಸ್ಸು. ಏನಾಯ್ತು ಚಿಕ್ಕತ್ತೆ? ನೋಡಮ್ಮ ಜನನಿ, ನಾನು ಯಾವತ್ತೋ ಆರ್ಡ್ರ್ ಮಾಡಿರೋ ಸೀರೆ ಇವತ್ತು ತೊಗೊಂಡು ಬಂದಿದ್ದಾನೆ. ನಾನು ಇದನ್ನು ಇವಾಗ ತೊಗೊಳಕ್ಕಾಗುತ್ತಾ? ನಾನು ಬೇರೆ ನಿಮ್ಮೆಲ್ರಿಗೂ ಈ ಮಂತ್ ಏನೂ ತೊಗೊಳ್ಳಲ್ಲ ಸೀರೆಗಳನ್ನ ಅಂತ ಹೇಳ್ಬಿಟ್ಟಿದ್ದೀನಿ. ದುಡ್ಡು ಉಳಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ಇವಾಗ ಹೆಂಗೆ ತೊಗೊಳಕ್ಕಾಗುತ್ತೆ? ಇವಾಗ ತಂದ್ಕೊಡಿದ್ದಾನೆ ದಡ್ಡ. ಎಷ್ಟು ಚಿಕ್ಕ ಮಾತು.
80,000 ಕಣಪ್ಪ. ಏನು ಚಿಕ್ಕಮ್ಮ ನೀವು ಈ ವಾರ ಏನು ಖರ್ಚು ಮಾಡಲ್ಲ ಅಂತ ಹೇಳಿದ್ರಿ, ಆಗಲೇ ನೋಡಿದ್ರೆ 80,000 ಸೀರೆ ಆರ್ಡರ್ ಮಾಡಿದ್ದೀರಾ. ಹೇಳಿದ್ನಲ್ಲ ಪ್ರೀತು, ಯಾವಾಗಲೂ ಬುಕ್ ಮಾಡಿರೋದು. ಕಲರ್ ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಗ್ಬಿಡ್ತು, ಅದಕ್ಕೆ ಬುಕ್ ಮಾಡಿದ್ದೆ. ನೋಡಿದರೆ ಇವಾಗ ಬಂದಿದೆ. ಸಾರಿ ಕಣಮ್ಮ ಪಾರು, ನಿನಗೆ ದುಡ್ಡು ಉಳಿಸ್ತೀನಿ ಅಂತ ಹೇಳಿದ ಟೈಮಲ್ಲೇ ಈ ಸೀರೆ ಬಂದ್ಬಿಟ್ಟಿದೆ. ನೀನೇನು ಭಯ ಪಡಬೇಡ, ನಾನು ಈ ಸೀರೆನ ತಗೊಳ್ಳಲ್ಲ. ಯಾಕಂದರೆ ಈ ಸೀರೆ ತಗೊಳ್ಳೋ ಯೋಗ್ಯತೆಯೂ ಇಲ್ಲ, ಇದನ್ನು ಉಟ್ಕೊಳ್ಳೋ ಅದೃಷ್ಟನೂ ಇಲ್ಲ. ನನ್ನ ಹಣೆ ಬರಹನೇ ಇಷ್ಟು ಅಂತ ಸುಮ್ಮನಿರ್ತೀನಿ. ತಗೊಳ್ಳಪ್ಪ, ಈ ಸೀರೆ ಬೇಡ, ತಗೊಂಡೋಗು. 1 ನಿಮಿಷ. ಅದನ್ನು ಕೊಡಬೇಡಿ, ಬಂದೇ ಇರಿ. ಇದರಲ್ಲಿ 80,000 ಇದೆ. ಈ ದುಡ್ಡನ್ನು ಅವ್ರಿಗೆ ಕೊಟ್ಟು ಸೀರೆ ಇಟ್ಕೊಳ್ಳಿ. ಅದಕ್ಕೆ ಏನು ಮಾಡ್ತಿದ್ದೀರಾ ನೀವು? ಅಷ್ಟೊಂದು ದುಡ್ಡು ಕೊಟ್ಟರೆ ಟಾಸ್ಕಲ್ಲಿ ಖರ್ಚನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ನೀವು ಸೋಲು ಒಪ್ಕೋಬೇಕಾಗತ್ತೆ. ಈ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿದ್ರೆ ನಾನು ಗೆಲ್ತೀನಿ. 80,000ನ ಬೇರೆ ಯಾವುದ್ರಲ್ಲಾದರೂ ಉಳ್ಸೋದಕ್ಕೆ ಪ್ರಯತ್ನ ಪಡೋಣ. ಪಾಪ ದಾಮಿನಿ ಮೇಡಮು ಅಷ್ಟು ಇಷ್ಟಪಟ್ಟು ಈ ಸೀರೆನ ಆರ್ಡ್ರ್ ಮಾಡಿದ್ದಾರೆ, ಅವ್ರು ತಗೊಳ್ಳಿ ಬಿಡಿ. ಪಾರ್ವತಿ, ಎಂಥ ದೊಡ್ಡ ಮನಸ್ಸಮ್ಮ ನಿಂದು. ಕಲಿಯುಗದ ಕರುಣೆ ಕಣಮ್ಮ ನೀನು. ಈ ನೊಂದ ಬೆಂದ ಜೀವನ ಈ ಮನೇಲಿ ಅರ್ಥ ಮಾಡ್ಕೊಂಡಿರೋ ಏಕೈಕ ವ್ಯಕ್ತಿ ಅಂದರೆ ಅದು ನೀನೊಬ್ಬಳೇ ಕಣಮ್ಮ ಪಾರ್ವತಿ. ನನ್ನ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ. ಹಾಂ, ಈ ಸೀರೆನ ಇವತ್ತು ಉಟ್ಕೊಳ್ಳಲ್ಲ, ನೀನು ಈ ಟಾಸ್ಕಲ್ಲಿ ಗೆಲ್ತೀಯಲ್ಲ ಆವತ್ತು ಉಟ್ಕೋತೀನಿ, ಸರಿನಾ? ತಗೊಳಪ್ಪ ದುಡ್ಡು, ಹೋಗೋಗೋಗಿ ನೀನು. ಜನನಿ ಮೋರೆ, ಏನಿದು? ಬಟ್ಟೆ ಸಾವಿತ್ರಕ್ಕ. ಅದೇ ಯಾಕೆ ಅಂತೀನಿ, 3 ದಿನದಿಂದ ಎಲ್ಲರ ಬಟ್ಟೆನೂ ನೀವೇ ಒಗಿತಾ ಇದ್ದೀರಾ. ವಾಷಿಂಗ್ ಮೆಷಿನ್ ಇಲ್ವಾ? ಅದರಲ್ಲಿ ಒಕ್ಕೊಂಡ್ರೆ ಆಯಿತು, ಇಲ್ಲಾಂದರೆ ನನಗೆ ಕೊಡಿ, ನಾನು ಒಗಿತೀನಿ. ಈ ಮನೆ ಸೊಸೆಯಾಗಿದ್ಕೊಂಡು ನೀವೀ ಕೆಲಸ ಮಾಡೋದೆ? ಸಾವಿತ್ರಕ್ಕ, ಪಾರ್ವತಿಯವ್ರಿಗೆ ನೀವು ಹೇಗೆ ತಾಯಿ ಥರನೋ ನನಗೂ ಹಾಗೆ ಅಲ್ವಾ? ಮಗಳು ಹೀಗೆ ಗಟ್ಮುಟ್ಟಾಗಿರ್ಬೇಕಾದ್ರೆ ತಾಯಿಯಿಂದ ಈ ರೀತಿ ಕೆಲಸ ಮಾಡಿಸ್ಕೋಬಾರ್ದಲ್ವಾ? ಅದು ಅಲ್ಲದೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಅದರಿಂದ ಪಾರ್ವತಿಯವ್ರು ಗೆಲ್ಲೋದಕ್ಕೆ ಅಡ್ಡಿ ಆಗಬಾರ್ದು. ಅವರು ಈ ಟಾಸ್ಕಲ್ಲಿ ಗೆಲ್ಲೋದು ತುಂಬ ಮುಖ್ಯ. ಹಾಗಾಗಬೇಕು ಅಂದರೆ ನಾವೆಲ್ಲ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಲೇಬೇಕು. ಜನನಿಯವರೇ, ಊರಿನ ಮುಖಂಡರ ಮಗಳು ನೀವು, ಈ ಅರಸನಕೋಟೆ ಮನೆ ಸೊಸೆ. ನನಗೋಸ್ಕರ ನೀವು ಇದನ್ನೆಲ್ಲ, ಮತ್ತು ನೀವು ಯಾರು? ನೀವು ನನಗೆ ಅಕ್ಕನ ಸಮ, ನಮ್ಮಪ್ಪಂಗೆ ಮಗಳು ಸಮಾನ. ಅದು ಅಲ್ಲದೆ ಅರಸನಕೋಟೆ ಹಿರಿ ಸೊಸೆ ನೀವು. ನೀವೇ ಟಾಸ್ಕಲ್ಲಿ ಗೆಲ್ಲಬೇಕು ಅಂದರೆ ನಿಮ್ಮ ತಂಗಿಯಾಗಿ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ? ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ತಂಗಿ ರೂಪದಲ್ಲಿ ನಾನು ನಿಮ್ಮನ್ನು ಪಡ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ನನ್ನ ಅದೃಷ್ಟನೇ.
ಅದಕ್ಕೆ ಈಗ ಬ್ರೋ ಮಾಡ್ತಿರೋ ಕೆಲಸಕ್ಕೆ ನೀವು ನೋವು ಅಂತ ಹೇಳಬಾರ್ದು. ಯಾಕಂದರೆ ನಿಮ್ಮ ಕಾಳಜಿ ಇದ್ದಿದ್ದು ಮಾಮ್ಗೆ ನಿದ್ದೆಯಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ. ಈಗ ನೋಡಿ, ಬ್ರೋ ಬೀಸ್ತಿರೋ ಗಾಳಿ ಮುಂದೆ ಯಾವ ಎ ಸಿನೂ ಚೆನ್ನಾಗಿ ಗಾಳಿ ಬೀಸಲ್ಲ. ಇದರಿಂದ ಕರೆಂಟು ಉಳಿತಾಯ ಆಗುತ್ತೆ, ಮಾಮಿಗೆ ಚೆನ್ನಾಗಿ ನಿದ್ದೆನೂ ಬರುತ್ತೆ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ, ಈ ಮನೆಗೆ ಕೆಲಸದೊಳಗೆ ಬಂದೋಳು ಸೊಸೆನೂ ಅದೇ. ನೀವೆಲ್ಲರೂ ನನ್ನ ಚೆನ್ನಾಗೇ ನೋಡ್ಕೋತಾ ಇದ್ದೀರಾ, ಆದರೆ ನನ್ನಿಂದ ನಿಮ್ಮೆಲ್ರಿಗೂ ತೊಂದರೆ ಆಗ್ತಾ ಇದೆ ಅಲ್ವಾ? ಹಾಗೆಲ್ಲ ಹೇಳ್ಬಿಡಿ ಅದಕ್ಕೆ ನೀವು. ಇದೆಲ್ಲ ಜೀವನದಲ್ಲಿ ಇದ್ದಿದ್ದೆ. ಇವತ್ತು ಕಷ್ಟ ಇರುತ್ತೆ, ನಾಳೆ ಸುಖ ಬರುತ್ತೆ. ಏನೇ ಆದರೂ ಏನೇ ಹೋದರೂ ನಾವು ಧೈರ್ಯದಿಂದ ಎದುರಿಸ್ಬೇಕಷ್ಟೆ. ಅದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತೀವಿ. ಆಮೇಲೆ ಏನು ಗೊತ್ತಾ, ನೀವು ನನಗೆ ಜಗತ್ತಿನ ಬೆಸ್ಟ್. ಹಾಗೆ ಈ ಟಾಸ್ಕ್ ಮುಗೀತಿದ್ದ ಹಾಗೆ ಮಾಮ್ಗೆ ನೀವು ಬೆಸ್ಟ್ ಸೊಸೆ ಕೂಡ ಆಗ್ತೀರಾ, ನೋಡ್ತಾ ಇರಿ. ಮೋಸ್ಟ್ಲಿ ನೀವು ಪ್ರೋ ಬರೋ ತನಕ ಈ ಜಾಗದಿಂದ ಕದಲಲ್ಲ ಅನ್ಸುತ್ತೆ. ನಾನು ಹೋಗಿ ಆಚೆ ಮಾಡ್ತೀನಿ. ಗುಡ್ ನೈಟ್. ಹಲೋ, ನಮಸ್ತೆ ಅಮ್ಮ. ಓ, ಆಲ್ರೆಡಿ ಬಂದಿದ್ದೀರಾ? ಹೊರಗಡೆನೇ ಇರಿ, ಬಂದೆ ನಾನು. ಹಾಂ, ನಮಸ್ತೆ ಸರ್. ನಮಸ್ತೆ ಅಮ್ಮ. ತಗೊಳ್ಳಿ, ನೀವು ನೋಡಿದ ಸೀರೆ ಒಂದ್ಸಲ ನೋಡ್ಕೊಂಬಿಡಿ. ಪರವಾಗಿಲ್ಲ ಸರ್, ಅರಸಂಕೋಟೆ ಮನೆಯವ್ರ ಮೇಲೆ ನಾವು ಅನುಮಾನ ಪಡೋಕ್ಕಾಗತ್ತಾ? ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್. ಸರಿನಮ್ಮ. ದುಡ್ಡು ಕೊಡೋ. ತಗೊಳ್ಳಿ ಸರ್, 85,000 ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ಬರ್ತೀವಿ. ಏನ್ರಿ ಆ ಹೆಂಗಸ್ರ ಜೊತೆ ಏನು ನಿಮ್ಮದು ವ್ಯವಹಾರ? ಏನು ನಡೆಸ್ತಾ ಇದ್ದೀರಾ? ಅವ್ರ ಆಫೀಸಿಗೆ ಸಂಬಂಧಪಟ್ಟ ಸ್ಟಾಫ್ ಕಣೆ, ಫೈಲ್ ಇತ್ತು, ತಗೊಂಡು ಹೋಗಿ ಬಂದಿದ್ರಪ್ಪ. ಮತ್ತೆ ಕಾಸು ಇಸ್ಕೊಂಡು ಜೇಬ್ಗೆ ಹಾಕೋತಾ ಇದ್ರಿ. ಅರಸನಕೋಟೆ ಆಫೀಸ್ ಸೀಕ್ರೆಟ್ನೆಲ್ಲ ಬೇರೆ ಕಂಪ್ನಿಯವ್ರಿಗೆ ಮಾರ್ಕೊಂಡು ದುಡ್ಡು ಮಾಡ್ಕೋತಿದ್ದೀರೇನ್ರಿ? ನಾನೇನು ನೀನು ಕೇಟೋದ್ನ? ಅದೇ ಆಫೀಸ್ ವ್ಯವಹಾರ ಅಂದಮೇಲೆ 1,000 ಇರುತ್ತಪ್ಪ, ತಗೊಳ್ಳೋದು ಬಿಡೋದು ಎಲ್ಲ ನಿನ್ಗೆ ಹೇಳ್ಬೇಕಾ? ನಂಬಹುದಾ? ನಮ್ಮ ಬಿಟ್ಟು ಬಿಡು, ಹೋಗೆ. ಪಾರ್ವತಿ, ನೀರಿನ ಬಿಲ್ ಬಂದಿದೆ ನೋಡಮ್ಮ. ಪಾರ್ವತಿ, ಕರೆಂಟ್ ಬಿಲ್ ಕೂಡ ಬಂದಿದೆ. ಸಾವಿತ್ರಕ್ಕ, ಅಡುಗೆ ಮನೆ ದಿನಸಿ ಇದೆಯಾ ಇಲ್ಲ ಇವತ್ತಿಗೆ ಮುಗಿಯುತ್ತಾ ಅಂತ ಒಂದ್ಸತಿ ನೋಡಿ ಹೇಳ್ತೀಯಾ? ನೋಡ್ಕೊಂಡೇ ಬಂದೆ ಪಾರು, ಎಲ್ಲ ಸಾಕಾಗತ್ತೆ. ಇವತ್ತಿಗೆ ನಾನು ಒಪ್ಕೊಂಡಿರೋ ಪರೀಕ್ಷೆ ಮುಗೀತು. ಎಷ್ಟೆಷ್ಟು ಮಿಕ್ಕಿದೆಯೋ ಕೂತು ಲೆಕ್ಕ ಹಾಕಬೇಕು. ಅದಕ್ಕೆ ನೀವು
ಮಾಮ್, ಇವತ್ತಿಗೆ ನೀವು ಕೊಟ್ಟ ಟಾಸ್ಕ್ ಕಂಪ್ಲೀಟ್ ಆಯಿತು. ಟಾಸ್ಕ್ ನಾನು ಕೊಟ್ಟಿರಲಿಲ್ಲ, ನೀವೇ ಫಿಕ್ಸ್ ಮಾಡ್ಕೊಂಡಿದ್ದು. ಅದಕ್ಕೆ ಅನುಮತಿ ಕೊಟ್ಟಿದ್ದು ನಾನು ಅಷ್ಟೇ. ಹಾಂ ಮಾಮ್, ಅದೇ ಇಲ್ಲಿವರೆಗೂ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋ ಫುಲ್ ಡೀಟೇಲ್ಸ್ ಇದರೊಳಗಿದೆ. ಹಾಗೆ ನೀವು ಕೊಟ್ಟಿದ್ದ 5 ಲಕ್ಷದಲ್ಲಿ 1.5 ಲಕ್ಷ ಮಿಕ್ಕಿದೆ ಮಾಮ್. ಅಕ್ಕ, ಇಫ್ ಐ ಡೋಂಟ್ ಮೈಂಡ್, ನಾನು ಇದನ್ನೊಂದ್ಸಲ ಚೆಕ್ ಮಾಡಲಾ? ಮಾಡು. ಅಂದ್ಬಿಟ್ರಾ? ಅಕ್ಕ, ಈ ಲೆಕ್ಕ ಪಕ್ಕ ಇಲ್ಲ, ಇಲ್ಲಿ ಮೋಸ ಆಗಿದೆ. ಮೋಸ ಹೇಗಾಗೋದು ಚಿಕ್ಕಮ್ಮ? ಸೀರಿಯಸ್ ಟೈಮಲ್ಲಿ ಕಾಮಿಡಿ ಮಾಡ್ತಿದ್ದಾರಲ್ಲ. ಎಲ್ಲ ಟೈಮಲ್ಲೂ ನಾನು ಕಾಮಿಡಿ ಮಾಡಲ್ಲಪ್ಪ, ನಾನು ತುಂಬ ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಅಕ್ಕ, ನಾನು 80,000ದ್ದು ಸೀರೆ ಕೊಂಡ್ಕೊಂಡಿದ್ದೀನಿ. ಅದ್ರ ಖರ್ಚನ್ನ ಇಲ್ಲೆಲ್ಲೂ ಬರ್ದೇ ಇಲ್ಲ ಅಕ್ಕ ಇವರು. ಅಂದರೆ ಯಾರೋ ಇವಳಿಗೆ ದುಡ್ಡು ಕೊಟ್ಟು ಈ ಲೆಕ್ಕನ ಬ್ಯಾಲೆನ್ಸ್ ಮಾಡಿದ್ದಾರೆ. ಆ ದುಡ್ಡು ಕೊಟ್ಟವರು ಯಾರು ಅನ್ನೋದೇ ನನಗೊಂದು ಯಕ್ಷ ಪ್ರಶ್ನೆ ಅಕ್ಕ. ದುಡ್ಡು ಕೊಟ್ಟಿದ್ದು ನಾನು. ಏನು 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 ನೀವು ಅವಳಿಗೆ 80,000 ಕೊಟ್ರ? ನಾನು ಇದನ್ನ ನಂಬಲ್ಲ. ಅಲ್ಲ ರೀ, ನನ್ನ ಗಂಡ ಮೋಹನ್, ಬನ್ರಿ ಹೊರಗಡೆ ಹೋಗಿ ಒಂದು 4 ಪ್ಲೇಟ್ ಪಾನಿಪುರಿ ತಿನ್ಕೊಂಬರೋಣ ಅಂತಂದರೆ 80 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳೋ ನೀವು ಅವಳಿಗೆ 80,000 ಕೊಟ್ರ? ನಾನು ಇದನ್ನು ನಂಬೋದೇ ಇಲ್ಲ. ಹೌದು ಕಣೆ, ನಾನೇ ಕೊಟ್ಟಿದ್ದು. ಅದಕ್ಕೆ ದುಡ್ಡು ಕೊಟ್ಟಿದ್ದು ನಾನೇ, ನಿಜ. ಯಾಕೆ ಅಂದರೆ ದಾಮಿನಿ ಈ ವಾರದಲ್ಲಿ 80,000 ರೂಪಾಯಿ ಸೀರೆ ತೊಗೊಂಡಿದ್ದಾಳೆ. ಅದರ ಅವಶ್ಯಕತೆ ಇಲ್ಲದೆ ಹೋದರೂ ಪಾರ್ವತಿ ಖರ್ಚಲ್ಲಿ ಜಾಸ್ತಿ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಾಳೆ.